ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ VPO ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ನಮ್ಮ ಹೆಸರು ಶಂಕರ್ ಅಂತ. ಶಂಕರ್. ಈ ಹೋಟೆಲ್ ಹೆಸರು ಸರ್? ಹೋಟೆಲ್ ಭೂಮಿ ಅಂತ. ಫಿಶ್ ಲ್ಯಾಂಡ್. ಭೂಮಿ ಹೋಟೆಲ್ ಹೆಸರು ಸರ್? ಹೋಟೆಲ್ ಭೂಮಿ. ಭೂಮಿ ಫಿಶ್ ಲ್ಯಾಂಡ್. ಸರ್ ಎಷ್ಟು ವರ್ಷದಿಂದ ಇಲ್ಲಿ ಬರೀ ಫಿಶ್ ಐಟಮ್ ಸಿಗುತ್ತಾ, ಬೇರೆ ಏನಾದ್ರು ಸಿಗುತ್ತಾ ಸರ್? ಫಿಶು, ಚಿಕನು, ಎಗ್ ಐಟಮು. ಎಗ್ ಐಟಮು. ತಾವು ಬೇಸಿಕಲಿ ಎಲ್ಲಿಯವರು? ನಾವು ಉಡುಪಿ ಸೈಡ್. ಉಡುಪಿ ಸೈಡ್ನವರು. ಸೊ ಆ ಕಡೆಯಿಂದ ಮೀನು ಮಗ್ಗಿದ್ದ ನೀವು ಗೊತ್ತಿರುವಂಥದ್ದು. ಹೌದು. ಸೊ ಈಗ ಯಾವ್ಯಾವ ಮೀನು ಇಟ್ಟಿದ್ರಿ ಸರ್ ಇಲ್ಲಿ? ಇಲ್ಲಿ ಬಂಗಡ ಇದೆ, ಬಂಗಡ, ಕಾಟ್ಲ ಇದೆ, ಅದು ಕಟ್ಲ, ಆಮೇಲೆ ಚಿಕನು. ಇದು ಚಿಕನ್ ಕೂಡ ಮಾಡ್ತೀರಿ? ಚಿಕನ್ ಕಬಾಬ್ ಮಾಡ್ತೀರಾ? ಕಬಾಬು, ಮಸಾಲ ಫ್ರೈ. ಇದೇನು ಮಸಾಲ ಹಾಕಿದ್ರೆ ಏನ್ ಸರ್ ಅದು? ಅದು ಫಿಶ್ ಫ್ರೈಗೆ. ಫಿಶ್ ಫ್ರೈ. ಇದು ಹಾಗೆ ಇದೆ. ಈಗ ಗ್ರಾಹಕರು ನಿಮಗೆಲ್ಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಮಾಡ್ತೀರಿ ಇದು? ಬೆಳಿಗ್ಗೆ 1ರಿಂದ ಬೆಳಿಗ್ಗೆ 1ರಿಂದ 4 ಗಂಟೆವರೆಗೆ. 6 ಗಂಟೆವರೆಗೆ. ಎಷ್ಟು ಗಂಟೆ? ರಾತ್ರಿ 9 ಗಂಟೆ. 9:30. ಸರ್ ಒಂದು ದಿನಕ್ಕೆ ಎಷ್ಟು ಜನ ಗ್ರಾಹಕರು ಬರ್ತಾರೆ? ಬರ್ತಾರೆ, ಅಂದಾಜು ಬರ್ಬೋದು ಸರ್. ಬರ್ಬೋದು. ಈಗ ಒಂದು ದಿನದ್ದು ಭಾನುವಾರ ಆದ್ರೆ ಎಷ್ಟು ವ್ಯಾಪಾರ ಆಗುತ್ತೆ? ಆಗುತ್ತೆ ಒಂದು 10-15 ವರೆಗೆ ಆಗುತ್ತೆ. 10ರಿಂದ 15 ಸಾವಿರ ಒಂದು ದಿನಕ್ಕೆ. ಬೇರೆ ದಿನ ಆದ್ರೆ ಕಡಿಮೆ ಇರ್ತದೆ. ಕಡಿಮೆ ಆಗುತ್ತೆ. ಈಗ ಮೀನೆಲ್ಲ ತರ್ತೀವಿ, ಎಲ್ಲಿಂದ ತರ್ತೀವಿ ಸರ್ ಮೀನು? ನಮ್ದು ಈಗ ಕೆರೆಯಿಂದ ಬರ್ತವೆ. ದೇವರ ಬೆಳಕೇರಿಯಿಂದ. ದೇವ್ರ ಬೆಳಕಿನಿಂದ ಡೈರೆಕ್ಟ್ ಕೊಡ್ತಾರೆ ನಿಮಗೆ? ಇಲ್ಲ, ಡಾಂಗಿ ಪಾರ್ಕ್ ಮಾರ್ಕೆಟ್ ಇದೆ ದೊಡ್ಡ. ಡಾಂಗಿ ಪಾರ್ಕ್ ಕೊಡ್ತಾರೆ, ಅವರು ಕ್ಲೀನ್ ಮಾಡಿ ಕೊಡ್ತಾರೆ. ಹೌದು. ನಿಮಗೆ ವರ್ಷದ 365 ದಿನನೂ ಮೀನು ಸಿಗುತ್ತೆ. ಮೀನಿಗೆ ತೊಂದರೆ ಇಲ್ಲ? ಏನು ತೊಂದರೆ. ಇಲ್ಲಿ ಬಹಳಷ್ಟು ಜನ ಚಿಕನ್ ಜಾಸ್ತಿ ಕೇಳ್ತಾರೆ, ಮೀನು ಜಾಸ್ತಿ ಕೇಳ್ತಾರೆ. ನಮ್ಮ ಫಿಶ್ ಲ್ಯಾಂಡ್ ಅನ್ನೋದು ಮೀನೇ ಜಾಸ್ತಿ. ಸೊ ನೀವು ಮೀನಿಗೆ ಫೇಮಸ್ ಆಗಿದ್ರಿ. ಹೌದೌದು. ಸುಮಾರು ನಮ್ಮ ಭಟ್ರು ಹೇಳ್ತಾ ಇದ್ರು 25 ವರ್ಷದಿಂದ ಈ ಹೋಟ್ಲ್ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಹೌದು. ಸೊ ನಮಗೆ ಗೊತ್ತಿರೋ ಪ್ರಕಾರ ಇಬ್ರು ಅಣ್ಣ ತಮ್ಮಗಳು ಅಂತ ಹೇಳಿದ್ರು. ಸರ್ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ? ಹೊಂದಾಣಿಕೆ ಅಂದ್ರೆ ಇದೇ ಟೈಪು. ಯಾಕಂದ್ರೆ ಬಹಳಷ್ಟು ಜನ ಏನಿದ್ದಾರೆ ಇವತ್ತು ಮದುವೆ ಆದ್ಮೇಲೆ ಚೇಂಜ್ ಆಗೋದು ಬಹಳ ಜೊತೆಗೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷದ ವಿಷಯ ಅಂತ ಹೇಳ್ತೀವಿ. ಹೌದು, ಏನು ತೊಂದರೆ ಇಲ್ಲ. ನಮ್ಮ ಇಲ್ಲಿ ಗ್ರಾಹಕರು ಕೂಡ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಬಹಳ ಚೆನ್ನಾಗಿ ಕ್ವಾಲಿಟಿ ಫಿಶ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಫಿಶ್ಗೆ ಏನು ತೊಂದರೆ ಇಲ್ಲ? ಏನು ಇಲ್ಲ, ಏನು ತೊಂದರೆ. ನಿಮಗೆ ವ್ಯಾಪಾರಕ್ಕೂ ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ. ಗ್ರಾಹಕರು ಚೆನ್ನಾಗಿದೆ, ಒಳ್ಳೆ. ಒಂದು ತಿಂಗಳಿಗೆ ಎಷ್ಟು ಬರುತ್ತೆ ಸರ್ ಲಾಭ ಅಂದಾಜು? ಲಾಭ ಪರವಾಗಿಲ್ಲ. ಏನು ಒಂದು 2 ಲಕ್ಷ ಬರ್ಬೋದು. 2 ಲಕ್ಷ ಲಾಭ. ನೋಡಿ ಸ್ನೇಹಿತರೆ, ನಾವೆಲ್ಲೆಲ್ಲ 20,000 30,000ಕ್ಕೆ ಕೆಲಸ ಆರಿಸ್ಕೊಂಡು ಹೋಗ್ತೀವಿ. ಇಬ್ರು ಕೂಡ ಅಣ್ಣ ತಮ್ಮಗಳು ಸೇರ್ಕೊಂಡು ಒಂದು ಭೂಮಿ ಫಿಶ್ ಲ್ಯಾಂಡ್ ಅಂತ ಓಟ್ಲಿಟ್ಟು ಸ್ವಾವಲಂಬನೆ ಬದುಕನ್ನು ಮಾಡ್ತಾ ಇದ್ದಾರೆ. ಹಾಗೆ ಸ್ವಂತ ಉದ್ದಿಮೆ ಮಾಡಿ ಇವತ್ತು ದಾವಣಗೆರೆಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ಸುಮಾರು 20 ವರ್ಷದ ಶಾಪ್ ಇದು. ನಾನು ಕಂಡಾಗೆ ಬಹಳ ಗ್ರಾಹಕರು ಇಲ್ಲಿ ಬರ್ತಾರೆ. 20 ವರ್ಷದ ಏನು ರುಚಿ ಇದೆ ಅದೇ ರುಚಿ, ಅದೇ ಭಟ್ರು ಚೇಂಜ್ ಆಗಿಲ್ಲಲ್ಲ? ಇಲ್ಲ, ನಾವೇ ಅಣ್ಣ ತಮ್ಮ ಮಾಡ್ಕೊಂಡು ಅಣ್ಣ ತಮ್ಮಳೆ ಮಾಡ್ತಾ ಇದ್ರಿ. ಅದರಲ್ಲೂ ಕೂಡ ನಮ್ಮ ಭಟ್ರು ಭಾರಿ ಫೇಮಸ್ ಅವರು. ಏನ್ ಬೇಕು ಅದನ್ನೇ ತಗೊಳ್ತಾರೆ. ಸರ್ ಒಳ್ಳೇದಾಗಲಿ ಸರ್. ನಮ್ಮ ಚಾನಲ್ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೇನೆ ಫಿಶ್ ಲ್ಯಾಂಡ್ ಒಳ್ಳೇದಾಗಿ. ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ ಸರ್? ಎಲ್ಲರೂ ಚಾನಲ್ ನೋಡ್ರಿ ಅಂತ ಹೇಳಿ ನೋಡಿ. ಹಾಗೆ ನೋಡಿ, ಯಾರಾದ್ರೂ ಫಿಶ್ ತಿನ್ಬೇಕು ದಾವಣಗೆರೆಗೆ ಅಂದ್ರೆ ಫಿಶ್ ಲ್ಯಾಂಡ್ ಬನ್ನಿ. ಅದು ಸರಸ್ವತಿ ನಗರ, ಶಿವಕುಮಾರ್ ಸೋಲ್ಬಡಾವಣೆ, ಪ್ರಿನ್ಸ್ ಬಾರ್ ಹತ್ರ. ಸರಸ್ವತಿ ನಗರ ಪ್ರಿನ್ಸ್ ಬಾರ್ ಹತ್ರ ಇದೆ. ಸಾಗರ ಬೆಟ್ಟ ದೋಸೆ ಅಪೋಸಿಟ್. ಇಲ್ಲಿ ಬಂದ್ರೆ ನಿಮಗೆ ಕೊಡ್ತೀರಿ. 10 ಗಂಟೆ ಒಳಗೆ ಬರ್ಬೇಕು ರಾತ್ರಿ. ಓಕೆ, ಒಳ್ಳೇದಾಗಲಿ ಸರ್. ತುಂಬಾ ಧನ್ಯವಾದಗಳು. ಭೂಮಿ ಫಿಶ್ ಲ್ಯಾಂಡ್ ಹೋಟೆಲ್ ದಾವಣಗೆರೆ ಸರಸ್ವತಿ ನಗರದಲ್ಲಿ ಸುಮಾರು 25 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಹೋಟೆಲ್ನ ಮಾಲೀಕರು ಶಂಕರು. ಇಲ್ಲಿ ಅಡುಗೆ ಮಾಡ್ತಾ ಇದ್ರಲ್ಲ, ಇವರು ಅವರ ಬ್ರದರೇ. ಇಬ್ಬರು ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಸುಮಾರು ವರ್ಷಗಳಿಂದ ಈ ಹೋಟೆಲ್ನ ಮಾಡ್ತಾ ಇದ್ದಾರೆ. ಇವರೇನಪ್ಪ ಅಂದರೆ ಮೂಲತಃ ಇವರು ಕುಂದಾಪುರ ಸೈಡ್ನವರು. ದಾವಣಗೆರೆಗೆ ಬಂದು ಸುಮಾರು ವರ್ಷಗಳಾಯಿತು. ಅಲ್ಲಿಂದನೂ ಕೂಡ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಬಂದರು. ಈ ಹೋಟೆಲ್ ಏನು ಭೂಮಿ ಫಿಶ್ ಲ್ಯಾಂಡ್ ಇದೆಯಲ್ಲ, ಈಗ ಈ ಹೋಟೆಲ್ ಮಾಡಿ ಸುಮಾರು 25 ವರ್ಷ ಆಯಿತು. ಇವರು ಎಸ್ಪೆಷಲಿ ಮೀನಿನ ಖಾದ್ಯಗಳನ್ನು ಮಾಡ್ತಾರೆ. ಅದ್ರ ಜೊತೆಗೆ ಚಿಕನ್ ಕೂಡ ಕೊಡ್ತಾರೆ. ಚಿಕನ್ ಕಬಾಬು, ಚಿಕನ್ ಐಟಮು, ಜೊತೆಗೆ ಫಿಶ್ಶೇ ಜಾಸ್ತಿ ಇಲ್ಲಿ ಮಾರಾಟ ಆಗೋದು. ಸಾಕಷ್ಟು ಗ್ರಾಹಕರು ಸುಮಾರು ಬಂದಿರ್ತಾರೆ. ಎಸ್ಪೆಷಲಿ ಈವ್ನಿಂಗ್ ಅವರ್ಸ್ ಅಂತೂ ಇವ್ರದ್ದು ಹೋಟೆಲ್ನಲ್ಲಿ ಜನ ಕಿಕ್ಕಿರಿದಿರ್ತಾರೆ. ಆ ಕಡೆ ಆ ಸುತ್ತಮುತ್ತ ಭಾಗದಲ್ಲಿ ಮೀನೇನಾದರೂ ತಿನ್ನಬೇಕಂದ್ರೆ ಈ ಒಂದು ಫಿಶ್ ಲ್ಯಾಂಡಿಗೆ ಹೋಗಬೇಕು. ನಾನು ಕೂಡ ರೆಕಮೆಂಡ್ ಮಾಡ್ತೀನಿ. ಫಿಶ್ ಲ್ಯಾಂಡು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕೂಡ ಭಾಳ ಚೆನ್ನಾಗಿ ಮಾಡ್ತಾರೆ. ಭಟ್ರು ಏನು ಹೇಳಿದ್ದಾರೆ ಅಂತೇಳಿ ನೀವೇ ಕೇಳಿ. ಭಟ್ರೆ ಏನು ಮಾಡ್ತಾ ಇದ್ರಿ? ತಲೆ ಡ್ರೈ ಸರ್. ತಲೆ ಡ್ರೈ ಮಾಡ್ತಾ ಇದ್ರಿ? ಏನ್ರಿ ಆ ಸೈಜ್ ಐತೆ ತಲೆ? ಎಷ್ಟು ಕೆಜಿ ಇತ್ರಿ ಮೀನು? ಅದು ಮೀನು ಇದು 4 kg. 4-5 kg ಇದೆ ಅಂತ ಕಾಣುತ್ತಿದ್ದು. ಕಟ್ಲಾ ತಲೆನಾ? ಕಾಟ್ಲ ಮೀನಿನ ತಲೆ ತಿನ್ಬೇಕ್ರಿ, ಭಾರಿ ಒಳ್ಳೇದು.
ಬಹಳ ಜನ ಮೀನಿನ ತಲೆ ತಿನ್ನಲ್ಲ, ಅಲ್ಲೇ ಇರೋದು. ನಾವು ತಲೆ ಜಾಸ್ತಿ ಫ್ರೈ ಹೌದು. ಮಾಡಲ್ಲ, ಹಾ. ಸಾರು ಮಾಡ್ತೀವಿ. ಸಾರು ಮಾಡ್ತಿರಲ್ಲ ತಲೆನ? ಹಾಂ, ಇವ್ರಿಗೆ ಡ್ರೈ ಆಗ್ಬೇಕಂತ ಹಾ ಹಾ ಸಲ ಮಾಡ್ತೀವಿ. ಮಾಡಿ 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 ಚೆನ್ನಾಗಿರುತ್ತೆ ಮೀನ್ ಡ್ರೈ. ಹಾಕಿ ಹಾಕಿ. ಈ ಹೋಟೆಲ್ನ ವಿಶೇಷ ಏನಪ್ಪ ಅಂದರೆ ಇವ್ರು ಬಳಸ್ತಾ ಇರುವಂಥ ಆಯಿಲು ಬಳಸಿದ್ದನ್ನೇ ಮತ್ತೆ ಮರು ಬಳಸಲ್ಲ. ಅವತ್ತೇನು ಎಷ್ಟು ಬೇಕೋ ಅಷ್ಟು ತಗೊಂಡಿರ್ತಾರೆ, ಅವತ್ತು ಮುಗೀತು ಅಂದರೆ ಅದನ್ನು ಆಯಿಲ್ ತೆಗೆದು ಬಿಡ್ತಾರೆ, ಮತ್ತು ನೆಕ್ಸ್ಟ್ ಡೇ ಫ್ರೆಶ್ ಆಯಿಲ್ನ ಬಳಸ್ತಾರೆ. ಹೀಗಾಗಿ ಇಲ್ಲಿ ಆಯಿಲ್ ಕೂಡ ಕ್ವಾಲಿಟಿ ಆಯಿಲ್ನೇ ತರ್ತಾರೆ. ಅವ್ರು ಯಾವುದೂ ಕೂಡ ಪಾಮ್ ಆಯಿಲ್ನ ಅದನ್ನು ಬಳಸೋದಿಲ್ಲ. ಹಾಗಾಗಿ ಹೈಜೆನಿಕ್ ಇರುತ್ತೆ. ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಈ ಹೋಟೆಲ್ ಬೆಸ್ಟ್ ಅಂತ ಕಾಣುತ್ತೆ. ನಿಮ್ಗೆ ಯಾವ ಥರ ಫಿಶ್ ಬೇಕು, ಫಿಶ್ ಐಟಮ್ ಬೇಕು ಎಲ್ಲದನ್ನೂ ಅವ್ರು ಕ್ವಾಲಿಟಿ ತರ್ತಾರೆ. ಸುಮಾರು ವರ್ಷಗಳಿಂದ ತಗೊಳ್ತಾ ಇರೋದ್ರಿಂದ ಈವನ್ ಫ್ರೆಶ್ ವಾಟರ್ ಫಿಶ್ಶು ಮತ್ತು ಮೆರೈನ್ ಎರಡೂ ಕೂಡ ಅವರು ತಗೊಂಡು ಗ್ರಾಹಕರನ್ನ ಅವರ ರುಚಿಗೆ ತಕ್ಕಂತೆ ಮಾಡಿಕೊಡ್ತಾರೆ. ಮಂಗಳೂರು ಸ್ಟೈಲು ಮತ್ತು ಇಲ್ಲಿದು ಎರಡೂ ಕೂಡ ಮಿಕ್ಸ್ ಮಾಡಿ ಅವರು ಭಾಳ ಬ್ಯೂಟಿಫುಲ್ಲಾಗಿ ಅದನ್ನು ಕುಕ್ ಮಾಡಿ ಕೊಡ್ತಾರೆ. ಹಾಗೆಯೇ ಮೀನಲ್ಲಿ ಮೀನಿಂದು ಕಬಾಬ್ ಮಾಡ್ತಾರೆ, ಇಲ್ಲ ಫ್ರೈ ಮಾಡ್ತಾರೆ, ಮೀನು ಮಸಾಲ ಮಾಡ್ತಾರೆ, ಇಲ್ಲ ಮೀನು ಸಾರು ಮಾಡ್ತಾರೆ. ಇಷ್ಟು ವೆರೈಟಿನೂ ಮಾಡ್ತಾ ಇರ್ತಾರೆ. ಚಿಕನಲ್ಲೂ ಕೂಡ ಚಿಕನ್ ಕಬಾಬ್ ಮಾಡ್ತಾರೆ, ಚಿಕನ್ ಫ್ರೈ ಮಾಡ್ತಾರೆ, ಚಿಕನ್ ಸಾರು ಮಾಡಿಕೊಡ್ತಿರ್ತಾರೆ. ಅಥವಾ ಎಗ್ಗಲ್ಲೂ ಕೂಡ ಎಗ್ ಬುರ್ಜಿ ಮಾಡ್ತಾರೆ. ಹೀಗೆ ಒಬ್ಬ ಗ್ರಾಹಕರಿಗೆ ಏನು ಬೇಕು ಎಲ್ಲ ಥರದ ಐಟಮ್ ಕೂಡ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಫಿಶಲ್ಲಿ ಎಸ್ಪೆಷಲಿ ಫ್ರೆಶ್ ಮೀನೇ ತರಿಸ್ತಾರೆ. ಅವರು ಸುಮಾರು ವರ್ಷಗಳಿಂದ ಡಾಂಗೆ ಪಾರ್ಕ್ ಹತ್ರ ಒಬ್ಬ ಮರ್ಚೆಂಟ್ ಅವರಿಗೆ ಮೀನನ್ನು ಕೊಡ್ತಾರೆ. ಸರ್ ನಮಗೆ ಒಳ್ಳೆ ಸೈಜ್ ಮೀನೇ ಕೊಡ್ತಾ ಇದ್ದಾರೆ. 365 ದಿನದಲ್ಲೂ, ವರ್ಷದ 365 ದಿನದಲ್ಲೂ ನಮಗೆ ಮೀನು ಯಾವತ್ತೂ ಕೂಡ ಸ್ಕೇರ್ಸಿಟಿ ಬಂದಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಮೀನನ್ನು ಅವರು ನಮಗೆ ಕಟ್ ಮಾಡಿಕೊಡ್ತಾರೆ. ಹಾಗೆ ನಾವು ಕೂಡ ಇಲ್ಲಿ ಗ್ರಾಹಕರಿಗೆ ಫ್ರೆಶ್ ಆಗಿ ಕೊಟ್ಟರೆ ಗ್ರಾಹಕರು ಬರ್ತಾರೆ. ಹಾಗಾಗಿ ಗ್ರಾಹಕರ ಅನುಗುಣವಾಗಿ ಅಂದರೆ ಅವ್ರ ಟೇಸ್ಟ್ ಯಾವ ರೀತಿ ಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡು ಅವ್ರ ಟೇಸ್ಟ್ ಸ್ವಲ್ಪ ಖಾರ ಬೇಕಾ ಅಥವಾ ಯಾವ ರೀತಿ ಬೇಕು ಅನ್ನೋದು ಕೂಡ ನಾವು ಮಾಡಿಕೊಡ್ತೀವಿ. ದಯವಿಟ್ಟು ವಿಸಿಟ್ ಮಾಡಿ ಅವರೇ ಟೇಸ್ಟ್ ಮಾಡಲಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಆಲ್ರೆಡಿ ಸಾಕಷ್ಟು ಈ ಹೋಟೆಲ್ ಪ್ರಚಲಿತವಾಗಿದೆ. ಯಾರಿಗಾದರೂ ತಿನ್ನಬೇಕು ಮೀನು ಅಂತಂದರೆ ದಾವಣಗೆರೆಯಲ್ಲಿ ಈ ಭೂಮಿ ಫಿಶ್ ಲ್ಯಾಂಡ್ ಹೋಟೆಲ್ ಒನ್ ಆಫ್ ದ ಬೆಸ್ಟ್ ಹೋಟೆಲ್.